ನಿನ್ನೆ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಲಂಚ ನೀಡಿದೆ ಅಂತ ಹೇಳ್ಬಿಟ್ಟು ಜೋಶಿ ಅವರು ಆರೋಪ ಮಾಡ್ತಾರೆ. ಜೋಶಿ ಅವರಿಗೆ ಬೇರೆ ಕೆಲಸ ಏನಿದೆ? ತಮ್ಮ ತಾಟ್ನೊಳಗ ಕತ್ತಿ ಬಿದ್ದಿದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ ಜೋಶಿ ಅವರು. ಈ ರಾಜ್ಯದೊಳಗ ಬಿಜೆಪಿ ಛಿದ್ರ ಆಗಿದೆ. ಎರಡದ ಬಗ್ಗೆ, ಎರಡು ಪತ್ರಿಕೆ ಬಗ್ಗೆ ಎಲ್ಲವೂ ಚರ್ಚೆ ಆಗಿದೆ. ಕೋರ್ಟ್ ಒಳಗೆ ಡಿಸಿಷನ್ ಆಗಿದೆ. ಅದ್ರ ಬಗ್ಗೆನೂ ಅವ್ರು ಮನವರಿಕೆ ಮಾಡ್ಕೊಂಡು ಮಾತಾಡುವಂಥ ಕೆಲಸವನ್ನು ಮಾಡಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಗಾಂಧಿ ಕುಟುಂಬ, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ, ಪ್ರಿಯಾಂಕರ್ನ ಅವ್ರ ಕಂಡ್ರೆ ಹೆದರಿಕೆ ಆಗ್ತಾ ಇದೆ ಬಿಜೆಪಿ. ಹಿಂಗಾಗಿ ಅವ್ರ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯದ ಜನ, ದೇಶದ ಜನ ಇವ್ರ ಆಡಳಿತನೂ ನೋಡಿದ್ದಾರೆ, ನಮ್ಮ ಆಡಳಿತನೂ ಕಾಂಗ್ರೆಸ್ ಪಕ್ಷದ ಆಡಳಿತ ನೋಡಿದ್ದಾರೆ. ಮುಂದಿನ ದಿನದಲ್ಲಿ ಏನೇನು ಉತ್ತರ ಕೊಡ್ಬೇಕಾಗಿತ್ತು ಅವರು ಯಾವಾಗಲೂ ಬಿಜೆಪಿ ದ್ವೇಷ ರಾಜಕಾರಣ ಬಿಟ್ಟು ಬತ್ತಿ ಏನ್ ಮಾಡ್ತಾರೆ? ಅವ್ರು ಮಾಡ್ತಿದ್ದ ಒಳ್ಳೆ ಕೆಲಸ ಕಾರ್ಯಗಳೇ ಯಾವಿದಾವೆ? ಕೇಂದ್ರ ಸರ್ಕಾರ ಬಂದು 12 ವರ್ಷ ಆಗತ್ತೆ. ಇವತ್ತೇನು ಅವರು ಈ ದೇಶಕ್ಕೆ ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ? ನಾವು ಮಾಡಿದ ಯೋಜನೆಯನ್ನೇ ಹೆಸರು ಬದಲಾವಣೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, NREG ಮನ್ರೇಗ ಅದನ್ನು ತೆಗೆದು ರಾಮ್ಜಿ ಅಂತ ಮಾಡಕ್ ಕೊಟ್ಟಾರ. ಅದರೊಳಗೆ ಮತ್ತೆ ಸುಳ್ಳು ಹೇಳಕ್ ಕೊಟ್ಟಾರ. ಪ್ರತಿ ಒಂದು ಗ್ರಾಮ ಪಂಚಾಯತಿ, ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬಡವರ ಬಗ್ಗೆ ಚಿಂತೆ ಇಲ್ಲ, ಕೂಲಿ ಕಾರ್ಮಿಕರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ ಚಿಂತೆ ಇರೋದು ದೊಡ್ಡ ದೊಡ್ಡ ಉದ್ಯಮಿಗಳ ಬಗ್ಗೆ ಮಾತ್ರ ಅವರು ಚಿಂತೆಯನ್ನು ಮಾಡಿ ಇವತ್ತ ಮನ್ರೇಗಾ ಯೋಜನೆಯನ್ನ ರದ್ದು ಮಾಡಿ ಅದರ ಬಗ್ಗೆ ಸಾಧಕ ಬಾಧಕಗಳು ನಿನ್ನೆ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳೆಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳು ಈ ರಾಜ್ಯಾದ್ಯಂತ, ದೇಶಾದ್ಯಂತ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಹೆಸರು ಅಷ್ಟೇ ಚೇಂಜ್ ಮಾಡಿದ್ದ. ಹೆಸರು ಯಾಕೆ ಚೇಂಜ್ ಮಾಡ್ಬೇಕಾಗಿತ್ತು? ಮಹಾತ್ಮ ಗಾಂಧಿಯರ ಬಗ್ಗೆ ಇವ್ರಿಗೆ ಎಷ್ಟು ಗೌರವ ಐತೆ ಅನ್ನೋದು ಗೊತ್ತಾಗತ್ತಲ್ಲ. ಈಗ ನಂದಗಢ ವಿಚಾರದಲ್ಲಿ ತಾವು ಪುರುಷ ಇತಿಹಾಸ ಗತವಾಗಿ ಬಂದು ಬಿಸ್ನೆಸ್ ಅಂತ ನಿರ್ಣಯ ಮಾಡಿದ್ದೀರಿ. 1000 ಕೋಟಿಗೂ ಹೆಚ್ಚು ಹಣ ಅಲ್ಲಿ. 1000 ಕೋಟಿ ಇಲ್ಲ, ಎಷ್ಟು ಕೋಟಿ? 262 ಕೋಟಿ. ಈಗ ರಾಣಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರವೂ ಕೂಡ ಇದೆ, ಸಂಗೊಳ್ಳಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರವೂ ಕೂಡ ಇದೆ. ಈ 2 ಪ್ರಾಧಿಕಾರದ ವಿಚಾರ ಬಂದಾಗ ಅನುದಾನ ಕೊಡುವಂತಹ ವಿಚಾರದಲ್ಲಿ ರಾಣಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ಯಾಯ ಆಗಿದೆ, ಕಡಿಮೆ ಅನುದಾನ ಸಿಕ್ಕಿದೆ ಅನ್ನುವಂತ ಅಭಿಮಾನಿಗಳದು ಒಂದು. ನಾನು ಕೇಳ್ತಾ ಇದ್ದೀನಿ, ಆ ರೀತಿ ಏನಿಲ್ಲ. ರಾಣಿ ಚೆನ್ನಮ್ಮನ್ನು ಅಷ್ಟೇ ಗೌರವಿಸ್ತೀವಿ, ಸಂಗೊಳ್ಳಿ ರಾಯಣ್ಣನು ಅಷ್ಟೇ ಗೌರವಿಸ್ತೀವಿ. ಮುಂದಿನ ದಿನ ಬಂದಾಗ ರಾಣಿ ಚೆನ್ನಮ್ಮನ ಪ್ರಾಧಿಕಾರಕ್ಕೂ ಹೆಚ್ಚು ಅನುದಾನ ಕೊಡೋದ್ರ ಮುಖಾಂತರ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಗಮನ ತರುವಂತ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಸರ್, ಈಗ CM ಬದಲಾವಣೆ, ದೆಹಲಿ CM ಬದಲಾವಣೆ ಮತ್ತೊಂದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಬೇಕಾಗಿಲ್ಲ. ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿ. ಅಂತವೇನಾದ್ರು ನಿರ್ಧಾರ ಇದ್ರೆ ಮಾಧ್ಯಮದವ್ರಿಗೆ ಹೇಳ್ತಾರೆ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ನೊಳಗೆ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ರೆ, ಯಾರ್ಯಾರು ಮಂತ್ರಿ ಮಾಡಿದ್ದೀವಿ, ಯಾರ್ಯಾರು ಶಾಸಕರಾಗಿದ್ದಾರೆ, ಜನರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಆ ಕೆಲಸವನ್ನು ಮಾಡ್ತೀವಿ. ಅದ್ರ ಬಗ್ಗೆ ಏನಿದ್ರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತೀವಿ. ಬಿಜೆಪಿ ಅವರು ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಮಧ್ಯೆ ಫೈಟ್ ನಡೀತಾ ಇದೆ. ಬಿಜೆಪಿ ಕೆಲಸ ಏನಿದೆ? ಈ ರಾಜ್ಯದೊಳಗ ಬಡವರು ಜನರು ನೆಮ್ಮದಿ ಬದುಕನ್ನು ಮಾಡ್ತಾ ಇದ್ದಾರೆ. ಜನರು ಕಾಂಗ್ರೆಸ್ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ, DK ಶಿವಕುಮಾರ್ ಬಗ್ಗೆ ಒಳ್ಳೆ ಒಲವನ್ನು ತೋರಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಒಂದೇ ವರ್ಷದೊಳಗೆ 5 ಗ್ಯಾರಂಟಿ ಕೊಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಏನ್ ಕೆಲಸ ಇಲ್ಲ. ಅದೇನಾದ್ರೂ ಒಂದು ಹೊಸದು ಸೃಷ್ಟಿ ಮಾಡ್ಕೊಂತ ಹೋಗೋದು. ಈ ಬಳ್ಳಾರಿ ಸೃಷ್ಟಿ ಆಯ್ತು, ಈಗ ಧಾರವಾಡದೊಂದು, ಹುಬ್ಳಿ ಧಾರವಾಡದ ಒಂದು ಸೃಷ್ಟಿ, ಹಿಂಗೆ ಎಲ್ಲದನ್ನು ಸೃಷ್ಟಿಕರ್ತರು. ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಡವ್ರ ಬಗ್ಗೆ ಚಿಂತನೆ ಬೇಕಲ್ಲ. ಅಧಿವೇಶನದೊಳಗ ಬಡವ್ರ ವಿಚಾರ, ಕಾರ್ಮಿಕರ ವಿಚಾರ, ಉತ್ತರ ಕರ್ನಾಟಕ ಚರ್ಚೆ ಮಾಡ್ಲಿಲ್ಲ. ಬರೀ ಸಭಾತ್ಯಾಗ ಮತ್ತು ಇಂಥ ಜಾತಿ ಇವೆಲ್ಲ ಮುಗಿದ ಮೇಲೆ ಪಾಕಿಸ್ತಾನಕ್ಕೂ ವರ್ಕೌಟ್ ಆಗಿಲ್ಲ ಅಂದ್ರೆ ಅಂಜನಾದ್ರಿ, ನಮ್ಮ ಹತ್ರ ಐತೆ ಅಂಜನಾದ್ರಿ ಅಂತ, ಗಂಗಾವತಿ, ಅಂಜನಾದ್ರಿ ಬಂದ್ಬಿಡ್ತಾರೆ. ಹಿಂಗೆ ಅವ್ರಿಗೆ ದೇವರು ಇಂಥವು ಬಿಟ್ರೆ
ಬೇರೆ ಅಭಿವೃದ್ಧಿ ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಚರ್ಚೆ ಆಗ್ಲಿ, ಅದ್ರ ಬಗ್ಗೆ ತಾವು ಅಧಿಕಾರದಾಗಿದ್ದಾಗಂತೂ ಮಾಡ್ಲಿಲ್ಲ. ನಾವು ಅಧಿಕಾರದಾಗಿದ್ದಂತೆ ಮಾಡೋದನ್ನು ಸಹಿಸ್ಕೊಳಕ್ಕಾಗಲ್ಲ. ಸರಿ, ಬಳ್ಳಾರಿ ಸಂಕ್ರಾಂತಿಯ ನಂತರ ಆಂತರಿಕ ಸಂಕಟ ನಿವಾರಣೆ ಈಗ ಮಾಧ್ಯಮದೊಳಗೆ ಸೃಷ್ಟಿವಿಲ್ಲ ಅಂತದೇನು ಸಮಸ್ಯೆ. ಸರಿ, ಬಳ್ಳಾರಿ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಿದ್ದಾರೆ ಸರ್. ಬರೀ ಒಂದು ಕೇಸ್ ದಾಖಲಿಸಿಕೊಂಡು ಇದನ್ನ ರಾಜಕೀಯವಾಗಿ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ. ಹಿಂದೆ ಜನಾರ್ದನ್ ರೆಡ್ಡಿ ಅವರು ಒಂದ್ಸತಿ ಹಿಂದಿನ ಸರ್ಕಾರದಾಗ ಮಂತ್ರಿ ಇದ್ದಾಗ ಬಳ್ಳಾರಿ ಯಾವ ರೀತಿ ಇತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಬಳ್ಳಾರಿಗೆ ಜನ ಹೋಗಕ್ಕೆ ಎದುರ್ತಿದ್ರು, ಬಳ್ಳಾರಿಗೆ ಜನ ಹೋಗಕ್ಕೆ ಎದುರ್ತಿದ್ರು. ಇವತ್ತು ಬಳ್ಳಾರಿ ಪರಿಸ್ಥಿತಿ ಏನೈತಿ, ಈಗ ನಿಯೋಗ ಸನ್ಮಾನ್ ರೇವಣ್ಣ ಸಾಹೇಬ್ರನ್ನ ಅಧ್ಯಕ್ಷತೆಯೊಳಗೆ ಮಾಡಿದೆ, ಮೊನ್ನೆ ಹೋಗಿದ್ದಾರೆ. ಬ್ಯಾನರ್ ಅನ್ನ ಪ್ರತಿ ವರ್ಷ ಪ್ರತಿ ಸತಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅಲ್ಲೇ ಬ್ಯಾನರ್ ಕೊಡ್ತಿದ್ರು. ಅಲ್ಲಿ ಬ್ಯಾನರ್ ಕಟ್ಟಿದ್ರು. ಅದ್ರ ಬಗ್ಗೆ ಬಳ್ಳಾರಿ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ತಾಲೂಕಿನ ಬಗ್ಗೆ, ಗಂಗಾವತಿ ಮತಕ್ಷೇತ್ರದ ಬಗ್ಗೆ ಚಿಂತನೆ ಮಾಡಿ. ಸರ್, ಗುಂಡು ಹಾರಿದ ಯಾರ ಇದರಿಂದ ಸರ್? ಗುಂಡು ತಾಗಲಿ ಅದ್ರ ಬಗ್ಗೆ ಸಮಿತಿ ಇದೆ, ಆ ಸಮಿತಿ ವರದಿ ಕೊಡ್ತಾರೆ. ಪೊಲೀಸ್ ಇದ್ರೆ ಪೊಲೀಸರು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರೆ ವರದಿಯನ್ನು ಕೊಡ್ತಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಯಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದು ಒಂದ್ಸತಿ ಬಿಜೆಪಿ ಸರ್ಕಾರದೊಳಗೆ ಏನ್ ಆಗ್ತಾ ಇದೆ ಅನ್ನೋದು ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಏನಾಗಿದೆ ನಮ್ಮಲ್ಲಿ. ಈಗ ಮೊನ್ನೆ ಧಾರವಾಡದಾಗ ಆಗಿದ್ದೇನು, ಪೊಲೀಸರ ಅಧಿಕಾರಿಗಳೇ ಹೇಳಿದ್ದಾರೆ ನಮ್ಮ ಬಡ್ಡಿಯನ್ನು ತಾವೇ ಬಿಚ್ಕೊಂಡಿದ್ದು ಅಂತ ಅಧಿಕಾರಿಗಳು ಹೇಳಿದ್ದು. ನಾನು ಹೇಳಿದ್ದಲ್ಲ, ಇದು ಅಧಿಕಾರಿಗಳು ನಾನು ಮಾಧ್ಯಮದೊಳಗೆ ನೋಡಿದ್ದು. ಏನೋ ಗಿಮಿಕ್ ಅನ್ನ ಮಾಡುವಂತದ್ದು ಬಿಜೆಪಿ ಕೆಲಸ. ಸರಿ, ಬೆಳಗಾವಿಯಲ್ಲಿ ಕನ್ನಡ ಭವನ ಆಮೇಲೆ ಗಡಿ ಭವನ ಇದೆ, ಅದನ್ನ ಖಾಸಗಿ ನಿರ್ವಹಣೆ ಮಾಡ್ಬಿಟ್ಟಿದೆ. ಅದನ್ನ ಯಾವ ರೀತಿ ಸರ್, ಈಗಾಗಲೇ DC ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದನ್ನ ಜಿಲ್ಲಾಧಿಕಾರಿಗಳು ಅದನ್ನ ತಮ್ಮ ಹ್ಯಾಂಡಲ್ ತಗೊಂಡಿದ್ದಾರೆ. ತಗೊಂಡು ಅದನ್ನ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಮತ್ತು ಕರ್ನಾಟಕದ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಅನುದಾನ ಕೊಡ್ತಿಲ್ಲ ಅಂತ ಹೇಳಿ ಇಲ್ಲಿ ಸಾಹಿತಿಗಳು ಆರೋಪ ಮಾಡ್ತಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ, ತಾಲೂಕಾ ಸಮ್ಮೇಳನಕ್ಕೆ, ಜಿಲ್ಲಾ ಸಮ್ಮೇಳನಕ್ಕೆ ಎಲ್ಲಿಯೂ ಅನುದಾನ ಕೊಟ್ಟಂಗಲ್ಲ. ರಾಜ್ಯ ಮಟ್ಟದಕ್ಕೆ ಮಾತ್ರ ಅನುದಾನ ಕೊಡ್ತೀವಿ. ಅದು ದೊಡ್ಡ ಪ್ರಮಾಣ. ಹೊಸತಿ 25ರಿಂದ 30 ಕೋಟಿ ಕೊಟ್ಟಿದ್ದೀವಿ. ಬಳ್ಳಾರಿ ಆಗಿದೆ, ಬಳ್ಳಾರಿ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಏನಿದೆ, ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಆಗುದಿಲ್ಲ. ಮೈಸೂರು ದಸರಾ ಮಾದರಿಯಲ್ಲಿ ರಾಜ್ಯೋತ್ಸವ ಆಗುತ್ತೆ. ಪ್ರತಿ ವರ್ಷ ಇಲ್ಲಿ ಕನ್ನಡಿಗರದ ಏನು ಬೇಡಿಕೆ ಅಂದ್ರೆ ವಿಶೇಷವಾದಂತ ಆಚರಣೆ ಮಾಡಕ್ಕೆ ಅನುದಾನ ಕೊಡ್ಬೇಕಂತ ನಮ್ಮ ಮುಂದಿನ ಅವಧಿಯೊಳಗೆ ಅದನ್ನು ಕೊಡುವಂತ ಕೆಲಸ. ಈ ವರ್ಷ ಪ್ರವಾಸೋದ್ಯಮ ಇಲಾಖೆಯವರು ಕೊಟ್ಟರು. ಹೌದು, ಪ್ರವಾಸೋದ್ಯಮ ಮುಂದಿನ ಸತಿ ಅದಕ್ಕೆ ವಿಶೇಷವಾದಂತ ಅನುದಾನ ನೆಕ್ಸ್ಟ್ ಬಜೆಟ್ ಒಳಗೆ ಇಟ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಸರಿ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪದವಿ ಕಲಿಯಕ್ಕೆ ಆಮೇಲೆ ಅಕ್ಷರ ವ್ಯವಸ್ಥೆ ಇಲ್ಲ, ಆಮೇಲೆ ಈಗ ದುಬಾರಿ ಫೀ ಕಟ್ಟಕ್ಕಾಗಲ್ಲ ಅಂತ, ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ವಿದ್ಯಾರ್ಥಿಗಳು ಈಗ PG ಕಲಿಯೋದು ಆಮೇಲೆ ಪದವಿ ಕಲಿಯೋದೇ ಬಿಡ್ತಿದ್ದಾರೆ. ಅಂಥವ್ರಿಗೇನಾದ್ರು ಹೇಳಿ, ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಈ ಸತಿ ಬಂದ ಮೇಲೆ ಹಿಂದುಳಿದ ವರ್ಗಕ್ಕೆ ಕನಿಷ್ಠ 211 ಹಾಸ್ಟೆಲ್ 12 ಹಾಸ್ಟೆಲ್ ಜಾಸ್ತಿ ಮಾಡಿದ್ವಿ. ಜಿಲ್ಲೆಗೆ ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಯಾವುದು ಮೆಡಿಕಲ್, ಎಂಜಿನಿಯರಿಂಗು, ಮಾಸ್ಟರ್ ಕೋರ್ಸ್ ಮಾಡ್ಲಿಕ್ಕೆ ಯಾರು ಬರ್ತಾರ ಅವ್ರಿಗೆ ಅಂತ ಮಹಿಳೆ ಮತ್ತು ಪುರುಷರು, ಬಾಲಕ ಮತ್ತು ಬಾಲಕಿಯರದು ವಿಶೇಷವಾಗಿ ಜಿಲ್ಲೆಗೆ 2 ಹಾಸ್ಟೆಲ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ವಿ. ನಮಗೆ ಇನ್ನೂ ಎಷ್ಟೇ ಕೊಟ್ಟರು ಹಾಸ್ಟೆಲ್ ಶಾರ್ಟೇಜ್ ಇದೆ. ಈ ಸತಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ. ಮತ್ತು ಅದರ ಜೊತೆಗೆ ಹಿಂದಿನ ಸರ್ಕಾರದೊಳಗ 4 ವರ್ಷದ ಅವಧಿ ಒಳಗೆ ಬರೀ 5 ಹಾಸ್ಟೆಲ್ ಕೊಟ್ಟಾರ. ಎಷ್ಟೋ ಜನ ಗ್ರಾಮೀಣ. ಈ ಸತಿ ನಮ್ಮ ಇದ್ರೊಳಗ 212 ಹಾಸ್ಟೆಲ್ ಕೊಡುವಂತ ಕೆಲಸ ಮಾಡಿದ್ವಿ. ಸರಿ, ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇನ್ನು ಬಹಳಷ್ಟು ಹಾಸ್ಟೆಲ್ಗಳು ಆಗ್ಬೇಕನ್ನುವಂಥದ್ದು. ಜಾಸ್ತಿ 150 ಹಾಸ್ಟೆಲ್ ಕೊಡುವಂತ ಕೆಲಸವನ್ನು ಮಾಡಿದ್ವಿ. ಇತಿಹಾಸ ಲಾಸ್ಟ್ ಇಯರ್ ಅದ್ರೊಳಗ 8ರಿಂದ 10 ಹಾಸ್ಟೆಲ್ ಬೆಳಗಾವಿ ಜಿಲ್ಲೆ ಕೊಟ್ಟಿದ್ವಿ. ಬರೀ ಬೆಳಗಾವಿ ಸಿಟಿ ಕೊಟ್ಟಿದ್ವಿ. ಮತ್ತೆ ವಿಧಾನಸಭಾ ಕ್ಷೇತ್ರ ಬಿಟ್ಟು ಮತ್ತೆ ಈಗ 2 ಹಾಸ್ಟೆಲ್ ಬೆಳಗಾವಿ ಕೊಟ್ಟಿದ್ವಿ. PGಗೆ, ಮೆಡಿಕಲ್, ಎಂಜಿನಿಯರಿಂಗ್ ಓದಂತ ಮಕ್ಕಳು. ಸರ್, CM ಅವರು ದೇವರಾಜ್ ಅರಸು ಅವರ ದಾಖಲೆ ಮುರಿದಿದ್ದಾರೆ. ದೇವರಾಜ್ ಅರಸೂರ್ನಂತೂ ನಾನಂತೂ ನೋಡಿಲ್ಲ. ನಾನು ಬರೀ ಕೇಳಿದ್ದೀನಿ, ಓದಿದ್ದೀನಿ. ಆದರೆ ದೇವರಾಜ್ ಅರಸು ಮಾದರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ರಾಜ್ಯದೊಳಗ ಹಿಂದುಳಿದ ವರ್ಗದ ಬಗ್ಗೆ, ಹಿಂದ ವರ್ಗದ ಬಗ್ಗೆ, ಸಾಮಾನ್ಯ ಬಡವರ ಬಗ್ಗೆ, ಸಾಮಾನ್ಯರ ಬಗ್ಗೆ ಚರ್ಚೆಯನ್ನ, ಅದ್ರ ಬಗ್ಗೆ ಯೋಜನೆಗಳನ್ನ ತರುವಂತ ಕೆಲಸ ಈ ರಾಜ್ಯದೊಳಗ ದೇವರಾಜ್ ಅರಸು ಒಂದು ಹೆಜ್ಜೆ ಮುಂದುವರೆದ ಕೆಲಸವನ್ನು ಮಾಡಿದ್ದಾರೆ. ನಾನೇ ಒಂದು ವೇದಿಕೆ ಮೇಲೆ ದೇವರಾಜ್ ಅರಸರಿಗೆ ಹೋಲಿಕೆ ಮಾಡಿದೆ. ಅವತ್ತೇ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರು, ದೇವರಾಜ್ ಅರಸರೇ ಬೇರೆ, ನಾನೇ ಬೇರೆ ಅಂತ. ದೇವರಾಜ್ ಅರಸರು ಹೋಲಿಕೆ ಮಾಡಬಾರ್ದು ನನಗಂತ.
ಆದರೂ ಹೋಲಿಕೆ ಮಾಡಂತ ಯಾಕೆ ಮಾಡ್ತಿದ್ರು? ಅವತ್ತು ಒಳ್ಳೆ ಆಡಳಿತ ಮಾಡಿದ ದೇವರಾಜರು ಅವ್ರ ಜೊತೆಗೆ ಇವ್ರನ್ನು ಮಾಡಿದ್ರೆ ತಪ್ಪೇನಿಲ್ಲ ಅಂತ ನಮ್ಮ ಅನಿಸಿಕೆ. ನಾವು ಅವತ್ತು ಅಭಿಮಾನಿಗಳು, ಹಿಂಗಾಗಿ ಅವ್ರನ್ನ ಹೋಲಿಕೆಯನ್ನು ಮಾಡಿದ್ವಿ. ದೇವರಾಜ ಅರಸರಿಗಿಂತ ಹೆಚ್ಚಿನ ಆಡಳಿತವನ್ನ ಮಾಡಿ ಈ ರಾಜ್ಯಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದಂಥವ್ರು ಸಿದ್ದರಾಮಯ್ಯ. ಬಿಜೆಪಿ ವ್ಯಂಗ್ಯ ಆಡ್ತಿದ್ದಾರೆ, ಬರೀ ದಿನಗಳನ್ನ ಕಳೆದಿದ್ದಾರೆ ಅವರು. ಸಿದ್ದರಾಮಯ್ಯನವರು ಅರಸು ರೀತಿ ಸಾಧನೆಯನ್ನ ಮಾಡಿಲ್ಲ. ಅವ್ರು ಮಾಡಿದ ಸಾಧನೆ ಒಂದ್ ಹೇಳ ಅಂತ ಹೇಳ್ರಿ, ಯಾರು ಟೀಕೆ ಮಾಡ್ತಾರೆ ಬಿಜೆಪಿ ಅವರು, ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ರಂತ ಒಂದೇ ಒಂದನ್ನು ಹೇಳಂತ ಹೇಳಿ. ಒಂದೇ ಒಂದು ಹಿಂದಿನ ಗೌರ್ಮೆಂಟ್ ಒಳಗಿತ್ತಲ್ಲ, ಏನ್ ಸಾಧನೆ ಮಾಡಿದ್ರಂತ ಒಂದು ಹೊಸ ಯೋಜನೆ ಹೇಳಿ ಅವರು. ನಾವ್ ಹೇಳಬಲ್ಲೆವು, ಅನ್ನಭಾಗ್ಯ ಯೋಜನೆ, ಭಾಗ್ಯಗಳ ಸರದಾರ ಅಂತ ಹೇಳ್ಬೋದು, ಗ್ಯಾರಂಟಿಗಳ ಸರದಾರ ಅಂತ ಹೇಳ್ಬೋದು. ಕಾಂಗ್ರೆಸ್ ಬಡವರ ಬಗ್ಗೆ ಚಿಂತನೆ ಮಾಡಿದ್ದ ಅಂತ ಹೇಳ್ಬೋದು. ಕಾಂಗ್ರೆಸ್ ಈ ದೇಶಕ್ಕೆ ನೀರಾವರಿ ತಂದು ಕೊಟ್ಟಂತದ್ದು ಅಂತ ಹೇಳ್ಬೋದು. ಈ ದೇಶ ನ್ಯಾಷನಲ್ ಹೈವೇ ಮಾಡಿದವ್ರು ನಾವು. ಈ ದೇಶದೊಳಗ ಏನೆಲ್ಲ ಕೆಲಸ ಕಾರ್ಯಗಳನ್ನು ಅವ್ರು ನ್ಯಾಷನಲ್ ಹೈವೇ ನಾವು ಮಾಡಿದ್ವಿ, ಅದ್ರ ಮ್ಯಾಗ ಡಾಂಬರ್ ಹಾಕಿ ಬೋರ್ಡ್ ಹಾಕ್ಯಾದ್ರು ಬಿಜೆಪಿ. ಅದು ಬಿಟ್ಟು ಬಂದು ಏನ್ ಮಾಡಿಲ್ಲ. ಸರಿ, ಲಾಸ್ಟ್ ಕ್ವಶನ್ ಸರಿ, ರಾಯಣ್ಣ ಸಮಾಧಿನ ರಾಷ್ಟ್ರೀಯ ಇದನ್ನ ಮಾಡ್ಬೇಕಂತ ಆಸೆ ನಮಗೂ ಇದೆ. ಅದ್ರ ಬಗ್ಗೆ ಪ್ರವಾಸ ಈಗ ಎಲ್ಲ ಅಭಿವೃದ್ಧಿ ಆದ್ಮೇಲೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡಿದ್ವಿ. ಮುಂದಿನ ದಿನಮಾನಗಳು ಮುಖ್ಯಮಂತ್ರಿಗಳ ಗಮನ ತಂದು ಇನ್ನೂ ಹೆಚ್ಚಿನ ಅನುದಾನವಂತ ಮಾಡುವಂಥದ್ದು. ಬಹಳ ಮುಖ್ಯವಾಗಿ ನಿಮ್ಗೆ ಇವತ್ತು ಭಾಷೆ, ಕನ್ನಡ ಭಾಷೆದ ಬಗ್ಗೆ ನೀವ್ ಯಾರು ಕೇಳ್ತಾರಂತ ಮಾಡಿದ್ದೆ, ಕೇಳಿಲ್ಲ ನೀವು. ಮಲಯಾಳಂ ಭಾಷೆ ಇವತ್ತು ನಿಮ್ಮ ಮಾಧ್ಯಮದೊಳಗೆ ಜಾಸ್ತಿ ಅದನ್ನೇ ಇದು ಮಾಡ್ತಾ ಇದೆ. ಕೇರಳ ಸರ್ಕಾರ ಮಲಯಾಳಂ ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಏನಂತ ನಿನ್ನೆ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಲಂಚ ನೀಡಿದೆ ಅಂತ ಹೇಳ್ಬಿಟ್ಟು ಜೋಶಿ ಅವರು ಆರೋಪ ಮಾಡ್ತಾರೆ. ಜೋಶಿ ಅವರಿಗೆ ಬೇರೆ ಕೆಲಸ ಏನಿದೆ? ತಮ್ಮ ತಾಟ್ನೊಳಗ ಕತ್ತಿ ಬಿದ್ದಿದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ ಜೋಶಿ ಅವರು. ಈ ರಾಜ್ಯದೊಳಗ ಬಿಜೆಪಿ ಛಿದ್ರ ಆಗಿದೆ. ಎರಡದ ಬಗ್ಗೆ, ಎರಡು ಪತ್ರಿಕೆ ಬಗ್ಗೆ ಎಲ್ಲವೂ ಚರ್ಚೆ ಆಗಿದೆ. ಕೋರ್ಟ್ ಒಳಗೆ ಡಿಸಿಷನ್ ಆಗಿದೆ. ಅದ್ರ ಬಗ್ಗೆನೂ ಅವ್ರು ಮನವರಿಕೆ ಮಾಡ್ಕೊಂಡು ಮಾತಾಡೋಂಥ ಕೆಲಸವನ್ನು ಮಾಡಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಗಾಂಧಿ ಕುಟುಂಬ, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ, ಪ್ರಿಯಾಂಕರ್ ಅವ್ರ ಕಂಡ್ರೆ ಹೆದರಿಕೆ ಆಗ್ತಾ ಇದೆ ಬಿಜೆಪಿ. ಹಿಂಗಾಗಿ ಅವ್ರ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯದ ಜನ, ದೇಶದ ಜನ ಇವ್ರ ಆಡಳಿತನೂ ನೋಡಿದ್ದಾರೆ, ನಮ್ಮ ಆಡಳಿತನೂ ಕಾಂಗ್ರೆಸ್ ಪಕ್ಷದ ಆಡಳಿತ ನೋಡಿದ್ದಾರೆ. ಮುಂದಿನ ದಿನದಲ್ಲಿ ಏನೇನು ಉತ್ತರ ಕೊಡ್ಬೇಕಾಗಿತ್ತು ಉತ್ತರ ಅವರು ಯಾವಾಗಲೂ ಬಿಜೆಪಿ ದ್ವೇಷ ರಾಜಕಾರಣ ಬಿಟ್ಟು ಬತ್ತಿ ಏನ್ ಮಾಡ್ತಾರೆ? ಅವ್ರು ಮಾಡ್ತಿದ್ದ ಒಳ್ಳೆ ಕೆಲಸ ಕಾರ್ಯಗಳೇ ಯಾವಿದಾವ? ಕೇಂದ್ರ ಸರ್ಕಾರ ಬಂದು 12 ವರ್ಷ ಆಗತ್ತೆ. ಇವತ್ತೇನು ಅವರು ಈ ದೇಶಕ್ಕೆ ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ? ನಾವು ಮಾಡಿದ ಯೋಜನೆಯನ್ನೇ ಹೆಸರು ಬದಲಾವಣೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, NREG ಮನ್ರೇಗ ಅದನ್ನು ತೆಗೆದು ರಾಮ್ಜಿ ಅಂತ ಮಾಡಕ್ ಕೊಟ್ಟಾರ. ಅದರೊಳಗೆ ಮತ್ತೆ ಸುಳ್ಳು ಹೇಳಕ್ ಕೊಟ್ಟಾರ. ಪ್ರತಿ ಒಂದು ಗ್ರಾಮ ಪಂಚಾಯತಿ, ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬಡವರ ಬಗ್ಗೆ ಚಿಂತೆ ಇಲ್ಲ, ಕೂಲಿ ಕಾರ್ಮಿಕರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ ಚಿಂತೆ ಇರೋದು ದೊಡ್ಡ ದೊಡ್ಡ ಉದ್ಯಮಿಗಳ ಬಗ್ಗೆ ಮಾತ್ರ ಅವ್ರ ಚಿಂತೆಯನ್ನು ಮಾಡಿ ಇವತ್ತ ಮನ್ರೇಗಾ ಯೋಜನೆಯನ್ನ ರದ್ದು ಮಾಡಿ ಅದ್ರ ಬಗ್ಗೆ ಸಾಧಕ ಬಾಧಕಗಳು ನಿನ್ನೆ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳೆಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನ ಈ ರಾಜ್ಯಾದ್ಯಂತ, ದೇಶಾದ್ಯಂತ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಹೆಸರು ಅಷ್ಟೇ ಚೇಂಜ್ ಮಾಡಿದ್ದ. ಹೆಸರು ಯಾಕೆ ಚೇಂಜ್ ಮಾಡ್ಬೇಕಾಗಿತ್ತು? ಮಹಾತ್ಮ ಗಾಂಧಿಯರ ಬಗ್ಗೆ ಇವ್ರಿಗೆ ಎಷ್ಟು ಗೌರವ ಐತೆ ಅನ್ನೋದು ಗೊತ್ತಾಗತ್ತಲ್ಲ. ಈಗ ನಂದಗಢ ವಿಚಾರದಲ್ಲಿ ತಾವು ನಮ್ಮದೇ ಪುರುಷನ ಇತಿಹಾಸ, ಗತವೈಭವ ಬಿಸ್ನೆಸ್ ಅಂತ ನಿರ್ಣಯ ಮಾಡಿದ್ದೀರಿ. 1000 ಕೋಟಿಗೂ ಹೆಚ್ಚು ಹಣ ಅಲ್ಲಿ. 1000 ಕೋಟಿ ಅಲ್ಲ, ಎಷ್ಟು ಕೋಟಿ? 862 ಕೋಟಿ. ಈಗ ರಾಣಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರವೂ ಕೂಡ ಇದೆ, ಸಂಗೊಳ್ಳಿ ರಾಯಣ್ಣನು ಅಭಿವೃದ್ಧಿ ಪ್ರಾಧಿಕಾರವೂ ಕೂಡ ಇದೆ. ಈ ಎರಡು ಪ್ರಾಧಿಕಾರದ ವಿಚಾರ ಬಂದಾಗ ಅನುದಾನ ಕೊಡುವಂತಹ ವಿಚಾರದಲ್ಲಿ ರಾಣಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ಯಾಯ ಆಗಿದೆ, ಕಡಿಮೆ ಅನುದಾನ ಸಿಕ್ಕಿದೆ ಅನ್ನುವಂಥ ಅಭಿಮಾನಿಗಳದು ಒಂದು. ನಾನು ಕೇಳ್ತಾ ಇದ್ದೀನಿ, ಆ ರೀತಿ ಏನಿಲ್ಲ. ರಾಣಿ ಚೆನ್ನಮ್ಮನ್ನು ಅಷ್ಟೇ ಗೌರವಿಸ್ತೀವಿ, ಸಂಗೊಳ್ಳಿ ರಾಯಣ್ಣನು ಅಷ್ಟೇ ಗೌರವಿಸ್ತೀವಿ. ಮುಂದಿನ ದಿನ ಬಂದಾಗ ರಾಣಿ ಚೆನ್ನಮ್ಮನ ಪ್ರಾಧಿಕಾರಕ್ಕೂ ಹೆಚ್ಚು ಅನುದಾನ ಕೊಡೋದ್ರ ಮುಖಾಂತರ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಗಮನ ತರುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಸರ್, ಈಗ CM ಬದಲಾವಣೆ ದೆಹಲಿ
ಚುನಾವಣೆ ಮತ್ತೊಂದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಬೇಕಾಗಿಲ್ಲ. ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿ. ಅಂತವೇನಾದ್ರು ನಿರ್ಧಾರ ಇದ್ರೆ ಮಾಧ್ಯಮದವ್ರಿಗೆ ಹೇಳ್ತಾರೆ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ನೊಳಗೆ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ರೆ ಯಾರ್ಯಾರು ಮಂತ್ರಿ ಮಾಡಿದ್ದೀವಿ, ಯಾರ್ಯಾರು ಶಾಸಕರಾಗಿದ್ದಾರೆ, ಜನರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಆ ಕೆಲಸವನ್ನು ಮಾಡ್ತೀವಿ. ಅದ್ರ ಬಗ್ಗೆ ಏನಿದ್ರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತೀವಿ. ಬಿಜೆಪಿ ಅವರು ಸಿದ್ದರಾಮಯ್ಯ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯೆ ಫೈಟ್ ನಡೀತಾ ಇದೆ. ಬಿಜೆಪಿ ಕೆಲಸ ಏನಿದೆ? ಈ ರಾಜ್ಯದೊಳಗ ಬಡವರು ಜನರು ನೆಮ್ಮದಿ ಬದುಕನ್ನು ಮಾಡ್ತಾ ಇದ್ದಾರೆ. ಜನರು ಕಾಂಗ್ರೆಸ್ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ, ಡಿ.ಕೆ. ಶಿವಕುಮಾರ್ ಬಗ್ಗೆ ಒಳ್ಳೆ ಒಲವನ್ನು ತೋರಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಒಂದೇ ವರ್ಷದೊಳಗೆ 5 ಗ್ಯಾರಂಟಿ ಕೊಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಏನ್ ಕೆಲಸ ಇಲ್ಲ. ಅದೇನಾದ್ರೂ ಒಂದು ಹೊಸದು ಸೃಷ್ಟಿ ಮಾಡ್ಕೊಂತ ಹೋಗೋದು. ಈ ಬಳ್ಳಾರಿ ಸೃಷ್ಟಿ ಆಯ್ತು, ಈಗ ಧಾರವಾಡದೊಂದು, ಹುಬ್ಳಿ ಧಾರವಾಡದ ಒಂದು ಸೃಷ್ಟಿ, ಹಿಂಗೆ ಎಲ್ಲದನ್ನು ಸೃಷ್ಟಿಕರ್ತರು. ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಡವ್ರ ಬಗ್ಗೆ ಚಿಂತನೆ ಬೇಕಲ್ಲ. ಅಧಿವೇಶನದೊಳಗ ಬಡವ್ರ ವಿಚಾರ, ಕಾರ್ಮಿಕರ ವಿಚಾರ, ಉತ್ತರ ಕರ್ನಾಟಕ ಚರ್ಚೆ ಮಾಡ್ಲಿಲ್ಲ. ಬರೀ ಸಭಾತ್ಯಾಗ